ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಸೂಪರಾಗಿ ಟೇಸ್ಟಿಯಾಗಿರುವಂಥ, ತುಂಬ ಸಾಫ್ಟಾಗಿರುವಂಥ ಮಲೆನಾಡು ಸ್ಪೆಷಲ್ ತಾಲಿಪಟ್ ಮಾಡ್ತಾಯಿದ್ದೀನಿ ನಾನಿವತ್ತು. ಗರ್ಗರಿಯಾಗೂ ಇರುತ್ತೆ, ಸಾಫ್ಟಾಗೂ ಇರುತ್ತೆ. ಅದ್ರ ಜೊತೆ ಕೆಂಪು ಚಟ್ನಿ ಸೂಪರ್ ಟೇಸ್ಟು. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಂದು ಬೌಲ್ಗೆ ನಾನು ಇಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಫಸ್ಟು ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಹಾಕ್ಕೊಳ್ಳಿ. ನೀವು ಸಾಕಷ್ಟು ಈರುಳ್ಳಿ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ಎಷ್ಟು ಬೇಕಷ್ಟು ಈರುಳ್ಳಿ ಹಾಕ್ಕೊಂಡು ಅದ್ರ ಜೊತೆ 1 ಬೌಲ್ ಕ್ಯಾರೆಟ್ ತುರಿ ಹಾಕ್ಕೋತಾ ಇದ್ದೀನಿ, 1 ಬೌಲ್ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಹಿಟ್ಟೊಳಗಡೆ ತರಕಾರಿ ಎಲ್ಲ ಫಸ್ಟು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಏನು ತೊಂದರೆ ಇಲ್ಲ. ಇದು ತುಂಬ ಗಟ್ಟಿ ಇರಬೇಕು ಹಿಟ್ಟು ಅಂತೇನಿಲ್ಲ, ತುಂಬ ಸಾಫ್ಟಾಗಿ ಕಲಿಸ್ಕೋಬೋದು. ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ನೋಡಿ, ಈಗ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಇನ್ನೂ ಸ್ವಲ್ಪ ನೀರು ಜಾಸ್ತಿ ಹಾಕಿ ನೋಡಿ ಈ ಥರ ಸಾಫ್ಟಾಗಿ ಕಲಿಸ್ಕೋಬೇಕು. ಎಷ್ಟು ಸಾಫ್ಟ್ ಆಗಿದೆ ನೋಡಿ ಹಿಟ್ಟು. ಈ ಥರ ಹಿಟ್ಟೆಲ್ಲ ಕಲಿಸ್ಕೊಂಡು ಸ್ವಲ್ಪ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಮೇಲೆಲ್ಲ ಸವರ್ಬಿಡೋಣ. ಮುಚ್ಚಿಟ್ಟು ಒಂದು ಅರ್ಧ ಗಂಟೆ ಬಿಟ್ಟರೆ ಇನ್ನೂ ಸಾಫ್ಟ್ ಆಗುತ್ತೆ. ಈಗ ಮೊದಲಿಗೆ ಕೆಂಪು ಚಟ್ನಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಕಡಾಯಿಗೆ ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 6ರಿಂದ 8, ಒಂದು 10ರಿಂದ 12 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ಳೋಣ. ಈಗ ಮಿಕ್ಸಿ ಜಾರ್ಗೆ 1 ಸ್ಪೂನ್ ಜೀರಿಗೆ, ಒಂದು 4-5 ಕಾಳು ಮೆಣಸು, ಒಂದು 10ರಿಂದ 12 ಎಸಳು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಹುರ್ಕೊಂಡಿರೋ ಒಣಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಕೆಂಪು ಚಟ್ನಿ ರೆಡಿ ಇರುತ್ತೆ. ನೋಡಿ, ಈಗ ನಾನು ತಾಲಿಪಟ್ಟು ಮಾಡ್ತಾಯಿದ್ದೀನಿ. ಅದಕ್ಕೆ ಈ ಥರ ಹಂಚು ಉಪಯೋಗಿಸ್ತಾ ಇದ್ದೀನಿ. ಇದು ನಮ್ಮ ಅವರತ್ತೆ ಕಾಲದಿಂದ ಉಪಯೋಗಿಸ್ತಿರೋಂಥ ಹಂಚು ಈಗ ನನ್ನ ಹತ್ರ ಇದೆ. ಇದು ಎಣ್ಣೆದು ಟಿನ್ ಬರುತ್ತಲ್ಲ, ಆ ಟಿನ್ನಲ್ಲಿ ಕಟ್ ಮಾಡಿಸಿ ಮಾಡಿರೋ ಅಂಥದ್ದು. ಇದರಲ್ಲಿ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದನ್ನು 2 ಇಟ್ಕೊಂಡಿದ್ದೀನಿ. ಯಾಕೆ 2 ಇಟ್ಕೋಬೇಕು ಅಂತ ಅಂದರೆ, ಒಂದರಲ್ಲಿ ಹಾಕ್ಬಿಟ್ಟು ಇದನ್ನು ತೆಗೆದು ಬೇರೆ ಹಂಚು ಮೇಲೆ ಹಾಕೋ ಅವಶ್ಯಕತೆ ಇಲ್ಲ. ಇದೇ ಹಂಚು ಮೇಲೆ ತಟ್ಬಿಟ್ಟು ಅದನ್ನೇ ಗ್ಯಾಸ್ ಮೇಲೆ ಇಡ್ಬೋದು ನಾವು. ನೋಡಿ, ಈಗ ಒಂದು ಹಂಚು ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಫುಲ್ ಹಂಚು ಪೂರ್ತಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನಾವು ಇದರಲ್ಲೇ ಬೇಯಿಸೋದ್ರಿಂದ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕಿ ಹಚ್ಬಿಡಬೇಕು. ನೋಡಿ, ಈಗ ಹಿಟ್ಟು ತೊಗೊಳ್ಳೋಣ. ಹಿಟ್ಟು ಹಾಕ್ಕೊಂಡು ಹಿಂಗೆ ತಟ್ಕೊಂಡು ಬರೋಣ. ಹಿಟ್ಟು ತುಂಬ ಸಾಫ್ಟಾಗಿದ್ದರೆ ತಟ್ಟಿದ್ರೆ ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ. ಅದಕ್ಕೆ ಹಿಟ್ಟು ಗಟ್ಟಿ ಮಾಡ್ಕೋಬೇಡಿ, ಸಾಫ್ಟಾಗಿ ಕಲಿಸ್ಕೊಳ್ಳಿ. ಎಣ್ಣೆನ ಕೈಗೆ ಹಚ್ಕೊಂಡು ಈ ಥರ ತಟ್ತಾ ಹೋದರೆ ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ತಟ್ಕೋತಾ ಹೋಗ್ಬೋದು. ನೋಡಿ, ಫುಲ್ ತೆಳ್ಳಗೆ ತಟ್ಕೋಬೋದು. ಆ ಹಂಚು ಎಷ್ಟಿದೆಯೋ ಅಷ್ಟರವರೆಗೂ ತಟ್ಕೋಬೋದು. ಸ್ವಲ್ಪ ಜಾಸ್ತಿ ಹಿಟ್ಟು ತೊಗೊಂಡ್ರೆ ನಿಮಗೆ ಆ ಹಂಚು ಎಷ್ಟು ಅಗಲ ಇದೆಯೋ ಅಷ್ಟು ಅಗಲನೂ ತಟ್ಕೋಬೋದು. ನಾನಿಲ್ಲಿ ಒಂದು ಮೀಡಿಯಮ್ ಸೈಜಾಗಿ ತಟ್ಕೊಂಡಿದ್ದೀನಿ. ನೋಡಿ, ಈ ಥರ ತೆಳ್ಳಗೆ ತಟ್ಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ನೋಡಿ, ಈಗ ಇದನ್ನು ನಾನು ಮತ್ತೆ ತಟ್ಕೋತಾ ಇದ್ದೀನಿ. ಫುಲ್ ತೆಳ್ಳಗಾಗುತ್ತೆ. ತೆಳ್ಳಗಾದರೆ ಬೇಗನೂ ಬೇಯುತ್ತೆ, ಕ್ರಿಸ್ಪಿನೂ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ನಾನು ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ, ತಟ್ಟಿದ್ದೀನಿ ರೊಟ್ಟಿ. ಈಗ ಇದು ಇನ್ನು ಇಟ್ಬಿಟ್ಟು ಇನ್ನೊಂದು ಹಂಚು ತೊಗೋತಾ ಇದ್ದೀನಿ. ಇನ್ನೊಂದು ಹಂಚಲ್ಲಿ ಇದು ಬೇಯೋ ತನಕ ಅದರಲ್ಲಿ ತಟ್ಕೊಂಬಿಡ್ಬೋದು. ನೋಡಿ, ಈಗ ಇದನ್ನು ಈ ಥರ ತಿರುಗಿಸಿ ಬೇಯಿಸ್ಬೇಕು. ಯಾಕೆಂದರೆ ಇದು ತುಂಬ ತೆಳು ಇರುತ್ತಲ್ಲ, ಬೇಗ ಸೀದೋಗ್ಬಿಡುತ್ತೆ. ಸೊ ನೀವು ಟರ್ನ್ ಮಾಡ್ತಾ ಇದ್ದರೆ ಅದು ಒಂದೊಂದು ಕಡೆ ಬೇಯ್ತಾ ಇರುತ್ತೆ. ನೋಡಿ, ಎಷ್ಟು ಚೆನ್ನಾಗಾಗಿದೆ. ಚೆನ್ನಾಗಿ ರೋಸ್ಟ್ ಮಾಡ್ಬೋದು. ನಿಮಗೆ ಕ್ರಿಸ್ಪಿ ಬೇಕು ಅಂದರೆ ತುಂಬ ಹೊತ್ತು ಇದೇ ಥರ ಬಿಟ್ಟರೆ ಕ್ರಿಸ್ಪಿ ಆಗುತ್ತೆ. ಆದರೆ ತಿರುಗಿಸ್ತಾ ಬೇಯಿಸ್ಬೇಕಿದು. ಒಂದೇ ಸಲ ಬಿಟ್ಬಿಟ್ರೆ ಸುಟ್ಟೋಗ್ಬಿಡುತ್ತೆ. ನೋಡಿ, ರೆಡಿಯಾಗಿದೆ ರೊಟ್ಟಿ. ಎಷ್ಟು ಸಾಫ್ಟಾಗಿದೆ ನೋಡಿ. ಇನ್ನೊಂದು 5 ನಿಮಿಷ ಬಿಟ್ಟರೆ ಕ್ರಿಸ್ಪಿನೂ ಆಗುತ್ತೆ. ನನಗೆ ಸಾಫ್ಟಾಗೇ ಇಷ್ಟ, ಅದಕ್ಕೆ ಇವತ್ತು ನಾನು ಸಾಫ್ಟಾಗೇ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಇದನ್ನು ಆಗಿರೋ ಹಂಚನ್ನ ಎತ್ತಿಟ್ಬಿಟ್ಟು ಇನ್ನೊಂದು ಹಂಚು ಇಟ್ಬಿಟ್ರೆ ಆಗೋಯ್ತು. ಆ ಹಂಚೂ ಅಷ್ಟೇ, ನೀವು ತಕ್ಷಣವೇ ತಟ್ಕೊಬೋದು. ಅದರಲ್ಲಿ ಬೇಗ ಆರೋಗ್ಬಿಡುತ್ತೆ. ಅದು ತುಂಬ ಬಿಸಿ ಇರಲ್ಲ ಜಾಸ್ತಿ ಹೊತ್ತು. ಸೊ ಇನ್ನೊಂದು ಹಿಟ್ಟು ತೊಗೊಂಡು ಡೈರೆಕ್ಟ್ ನೀವು ಇದು ಆಗೋಷ್ಟರಲ್ಲಿ ಇನ್ನೊಂದನ್ನು ಲಟ್ಟಿಸ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಅದಕ್ಕೆ ಇನ್ನೊಂದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ನೀವು ಹಿಟ್ಟಲ್ಲೇ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕು, ಸ್ವಲ್ಪ ಬಿಸಿ ಇರುತ್ತೆ. ನೋಡಿ, ಆ ಥರ ಸ್ಪ್ರೆಡ್ ಮಾಡಿಕೊಂಡು ನೀವು ಮತ್ತೆ ಲಟ್ಟಿಸ್ಕೋಬೋದು. ಇದನ್ನು ತಿರುಗಿಸ್ತಾ ಬೇಯಿಸ್ಕೊಂಡು ಆ ಕಡೆ ನೀವು ಲಟ್ಟಿಸ್ಕೊತಾ ಇದ್ದರೆ
ಎಷ್ಟು ಜನ ಇದ್ದರೂ ಫಾಸ್ಟಾಗಿ ರೊಟ್ಟಿಗಳನ್ನ ಮಾಡ್ಕೋಬೋದು. ನೀವು ಒಂದು ಆಗ್ತಾ ಇರೋಂಗೆ ಇನ್ನೊಂದು ರೆಡಿ ಆಗಿಬಿಡುತ್ತೆ. ಸೊ ಬೇಗ ಆಗುತ್ತೆ ನೋಡಿ. ಈಗ ನಾನು ತಿರುಗಿಸ್ತಾ ಇದ್ದೀನಿ ನೋಡಿ, ಹಿಂದೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ, ಒಳ್ಳೆ ಕಲರ್ ಬರುತ್ತೆ ನೋಡಿ. ಎರಡು ಕಡೆನೂ ಕಲರ್ ಬಂದಿದೆ. ಈಗ ನಾನು ತೆಗಿತಾ ಇದ್ದೀನಿ. ಇದನ್ನು ತೆಗೆದು ಅದನ್ನು ಇಟ್ಬಿಡೋದು. ಆ ಥರ ಮಾಡಿಕೊಂಡು ಹೋದರೆ ನೀವು ಬೇಗ ಬೇಗ ಮನೆಯವ್ರಿಗೆಲ್ಲ ರೊಟ್ಟಿ ಮಾಡ್ಬೋದು ನೋಡಿ. ಈಗ ನಾನು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಕೆಂಪು ಚಟ್ನಿ ಜೊತೆ ಚೆನ್ನಾಗಿ ತುಪ್ಪ ಹಾಕ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ, ನನಗೆ ಹೇಳಿ ನೀವೇ ಎಷ್ಟು ಚೆನ್ನಾಗಿ ಬಂದಿತ್ತು ಅಂತ. ತುಂಬ ಟೇಸ್ಟಿಯಾಗಿರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ